ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ ಎಂಎಸ್ಪಿ ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ, ಎಂಎಸ್ಪಿ ಸರ್ವಿಸ್ ಇದು ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳ ಮಾಹಿತಿ ಕಣಜ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ವಾಷಿಂಗ್ ಮಿಷಿನ್ನಲ್ಲಿ ಡ್ರಮ್ ಕ್ಲೀನ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಟಿವಿ ಅಡ್ವರ್ಟೈಸ್ಮೆಂಟು ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಕಂಪನಿಯ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ಡ್ರಮ್ ಕ್ಲೀನ್ ಮಾಡೋದ್ರ ಬಗ್ಗೆ ನಿಮಗೆ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಹಾಗಾದರೆ ಅನೇಕ ಕಂಪನಿಯ ಟ್ಯಾಬ್ಲೆಟ್ಸ್ ಹಾಕಿ ಡ್ರಮ್ ಕ್ಲೀನ್ ಮಾಡಬೇಕಾ, ಅಥವಾ ಕಂಪನಿಯಲ್ಲಿ ಬರುವಂಥ ಡ್ರಮ್ ಕ್ಲೀನಿಂಗ್ ಪೌಡರ್ ಅಥವಾ ಡಿ ಸ್ಕೇಲ್ ಹಾಕಿ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಆ ಕಡೆ ಈ ಕಡೆ ಈ ವಿಡಿಯೋನ ಎಲ್ಲೂ ಎಳೆದಾಡ್ದಂಗೆ, ಮಧ್ಯದಲ್ಲಿ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡುವ ಮೂಲಕ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ. ನೋಡಿ, ಇದೊಂದು LG ವಾಷಿಂಗ್ ಮಿಷಿನು. ನೀವು ಇನ್ನೂ ಅನೇಕ ಕಂಪನಿಯ ವಾಷಿಂಗ್ ಮಿಷಿನ್ ನೋಡಿರ್ಬೋದು. ಬಾಷ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, AP ಆಗಿರ್ಬೋದು, ಒನಿಡಾ ಆಗಿರ್ಬೋದು, ಗೋದ್ರೇಜ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು. ಆಹಾ ಕಂಪನಿಯ ಡ್ರಮ್ ಕ್ಲೀನಿಂಗ್ ಸಂಬಂಧಪಟ್ಟಂಗೆ ಪೌಡರ್ ಅಥವಾ ಲಿಕ್ವಿಡು ಆಹಾ ಕಂಪನಿಯಲ್ಲೇ ಸಿಗುತ್ತೆ. ಕಂಪನಿಯಲ್ಲಿ ಒರಿಜಿನಲ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಯಾವುದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಅಥವಾ ಟಿವಿ ಅಡ್ವರ್ಟೈಸ್ಮೆಂಟಲ್ಲಿ ಬರುವಂಥ ಟ್ಯಾಬ್ಲೆಟ್ಸ್ನ ಹಾಕಿ ದಯವಿಟ್ಟು ಡ್ರಮ್ ಕ್ಲೀನ್ ಮಾಡಬೇಡಿ. ನಿಮ್ಮ ವಾಷಿಂಗ್ ಮಿಷಿನ್ ಇರುವಂಥ ಡ್ರಮ್ಮು ಹಾಳಾಗೋಗುತ್ತೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದೊಂದು ವಿಶೇಷ ಸೂಚನೆ. ಯಾವುದೇ ಕಂಪನಿಯ ಟ್ಯಾಬ್ಲೆಟ್ನ ಬಳಸಬೇಡಿ. ಅದೇ ಕಂಪನಿಯ ಪೌಡರ್ಸು, ಲಿಕ್ವಿಡ್ಸು ನಿಮಗೆ ಸಿಗುತ್ತೆ. ನಿಮ್ಮ ಮನೆಗೆ ಬರುವಂಥ, ಸರ್ವಿಸ್ ಕೊಡೋಕ್ಕೆ ಬರುವಂಥ ಅದೇ ಕಂಪನಿಯ ಟೆಕ್ನಿಷಿಯನ್ ಬಳಿ ಇರುತ್ತೆ. ಇಲ್ಲಾಂದರೆ ಅದೇ ಕಂಪನಿಯ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ನಿಮಗೆ ಮನೆಗೆ ತಲುಪಿಸ್ತಾರೆ. ಇಲ್ಲ ಅಂದರೆ ನಿಮಗೆ ಅಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ನನಗೂ ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ವಿಡಿಯೋ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ. ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಆ ಕಡೆ ಈ ಕಡೆ ಹೇಳಿದರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಪೂರ್ತಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಬನ್ನಿ ತಡ ಮಾಡೋದು ಬೇಡ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೋಡಿ, ಇದೊಂದು LG ವಾಷಿಂಗ್ ಮಿಷಿನು. ನಾನು ಇಲ್ಲಿರುವಂಥ LG ಡ್ರಮ್ ಕ್ಲೀನಿಂಗ್ ಪೌಡರ್ ಅಂದರೆ ಕಂಪನಿಯಲ್ಲಿ ಕೊಟ್ಟಿರುವಂಥ, ನೋಡ್ಕೋಬೋದು ನೀವು, LG ಡ್ರಮ್ ಕ್ಲೀನಿಂಗ್ ಪೌಡರ್ನ ಬಳಸ್ತಾ ಇದ್ದೀನಿ. ಯಾವ ರೀತಿ ಡ್ರಮ್ ಕ್ಲೀನ್ ಮಾಡೋದಾಗಾದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಯಾವುದೇ ಟ್ಯಾಬ್ಲೆಟ್ ಬಳಸಬೇಡಿ. ಕಂಪನಿಯಲ್ಲಿ ಅದೇ ಕಂಪನಿಯ ಒರಿಜಿನಲ್ ಪ್ರಾಡಕ್ಟು ಡ್ರಮ್ ಕ್ಲೀನಿಂಗ್ ಪೌಡರ್ ಆಗಿರ್ಬೋದು, ಡ್ರಮ್ ಕ್ಲೀನಿಂಗ್ ಲಿಕ್ವಿಡ್ ನಿಮಗೆ ಸಿಗುತ್ತೆ. ದಯವಿಟ್ಟು ಆ ಕಂಪನಿಯ ಒರಿಜಿನಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ನೋಡಿ, ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ಆ್ಯಕ್ಚುಲಿ 3 ಮಂತ್ಗೆ 2 ಪಾಕೆಟ್ ಹಾಕಿ ಡ್ರಮ್ ಒಳಗಡೆ ಸ್ಪ್ರೇ ಮಾಡುವ ಮುಖಾಂತರ 2 ಪಾಕೆಟ್ನ 3 ತಿಂಗಳಿಗೊಮ್ಮೆ ಹಾಕಿ ಡ್ರಮ್ ಕ್ಲೀನ್ ಮಾಡಬೇಕು. ನಾನು ಇಲ್ಲಿ 3 ಪಾಕೆಟ್ನ ಹಾಕಿದ್ದೀನಿ, 1 ಪಾಕೆಟ್ ಎಕ್ಸ್ಟ್ರಾನೇ ಹಾಕಿದ್ದೀನಿ. ನೀವು 3 ಪಾಕೆಟ್ ಹಾಕಿದ್ರೆ ಡ್ರಮ್ಮು ತುಂಬ ಪೌಡರು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ 2 ಪಾಕೆಟ್ನೂ ಕೂಡ ಅಡ್ಜಸ್ಟ್ ಮಾಡಿ ಹಾಕ್ಬೋದು, ಏನು ತೊಂದರೆ ಇಲ್ಲ. 3 ತಿಂಗಳಿಗೊಮ್ಮೆ 2 ಪಾಕೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. 3 ಪಾಕೆಟ್ ಹಾಕಿದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ನೋಡ್ಬೋದು, ನಾನೀಗ ಆಲ್ರೆಡಿ ಈ ರೀತಿ ನೋಡಿ ಪಾಕೆಟ್ನ ಒಡೆದು ಈ ರೀತಿ ಸ್ಪ್ರೇ ಮಾಡುವ ಮುಖಾಂತರ, ನೋಡಿ ಈ ರೀತಿ ಸ್ಪ್ರೇ ಮಾಡುವ ಮುಖಾಂತರ ನೋಡಿ, ನೋಡ್ಕೋಬೋದು ನೀವು, ಡ್ರಮ್ಮನ್ನು ತುಂಬ ಸ್ಪ್ರೇ ಮಾಡಿದ್ದೀನಿ. ನೋಡಿ, ಡ್ರಮ್ನ ತಿರುಗಿಸ್ತಾ ಇದ್ದೀನಿ, ನೋಡ್ಕೋಬೋದು ನೀವು. ಡ್ರಮ್ಮನ್ನು ತುಂಬ ನೋಡಿ, ಈ ಪೆಡಲ್ ಮೇಲೆ, ಡ್ರಮ್ ಒಳಗಡೆ ಎಲ್ಲ ನೀಟಾಗಿ ಸ್ಪ್ರೇ ಮಾಡಿದ್ದೀನಿ. ನೋಡಿ, ಈ ಪೆಡಲಿಂದ ನೋಡಿ, ಈ ಪೆಡಲ್ವರೆಗೂ 1 ಪಾಕೆಟು, ಈ ಪೆಡಲಿಂದ ಈ ಪೆಡಲ್ವರೆಗೂ 1 ಪಾಕೆಟು, ಈ ಪೆಡಲಿಂದ ಈ ಪೆಡಲ್ವರೆಗೂ 1 ಪಾಕೆಟು. 3 ಜಾಗ ಇರುತ್ತೆ. 3 ಜಾಗಕ್ಕೂ ಒಂದೊಂದು ಪಾಕೆಟ್ನ ಹಾಕಿ ಸ್ವಲ್ಪ ರಬ್ಬರ್ ಒಳಗಡೆನೂ ಕೂಡ ಪೌಡ್ರನ್ನ ಹಾಕಿ ಈ ರೀತಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ನಾನು ನನ್ನ ಕೈಯಲ್ಲೇ ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡಿದ್ದೀನಿ. ಈ ರೀತಿ ಹಾಕಿ ಆದಮೇಲೆ ಅದಕ್ಕಿಂತ ಮುಂಚೆ ಪೌಡರ್ ಹಾಕೋದ್ಕಿಂತ ಮುಂಚೆ ಬಟ್ಟೆ ಹಾಕಿದರೆ ಸ್ವಲ್ಪ ತ್ಯಾವ ಇರುತ್ತೆ. ತ್ಯಾವ ಇಲ್ಲ ಅಂದರೆ ಡ್ರಮ್ನ ತಿರುಗಿಸ್ಕೊಂಡು ಒಂದು ಅರ್ಧ ಜಗ್ಗು ನೀರು ಹೊಡೆದು ತ್ಯಾವ ಮಾಡ್ಕೋಬೇಕು. ತ್ಯಾವ ಮಾಡ್ಕೊಂಡಾದಮೇಲೆ ಈ ರೀತಿ ಪೌಡ್ರನ್ನ ನೀವು ಡ್ರಮ್ ಒಳಗಡೆ ಸಿಂಪಡಿಸ್ಕೋಬೇಕು. ಡ್ರಮ್ ಒಳಗಡೆ ಈ ರೀತಿ ಸ್ಪ್ರೇ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ನೀಟಾಗಿದೆ, ಎಷ್ಟು ನೀಟಾಗಿ ಹಾಕಿದ್ದೀನಿ, ಒಂದು ಓಲು ಕಾಣ್ದಂಗೆ ನೀಟಾಗಿ ಸ್ಪ್ರೇ ಮಾಡಿದ್ದೀನಿ ನಾನು. ಈ ರೀತಿ ಹಾಕ್ಕೊಂಡು ಡೋರ್ನ ಕ್ಲೋಸ್ ಮಾಡಿ ಗಡಿಯಾರದ ಟೈಮಿಂಗ್ಸಲ್ಲಿ 10 ನಿಮಿಷ ಬಿಟ್ಬಿಡಬೇಕು. ಇದೊಂದು ವಿಶೇಷ ಸೂಚನೆ. ಗಡಿಯಾರದ ಟೈಮ್ ಪ್ರಕಾರ 10 ನಿಮಿಷ ಬಿಟ್ಟು, ಈಗ ಆಲ್ರೆಡಿ ನಾನು ಸ್ಪ್ರೇ ಮಾಡಿ 10 ನಿಮಿಷ ಆಗಿದೆ. ಸೊ ನಾನೀಗ LGಲಿ ಎಲ್ಲಿ ಟಬ್ ಕ್ಲೀನಿಂಗ್ ಆಪ್ಷನ್ ಇದೆ, ಎಲ್ಲಿದೆ ನೋಡಿ, ಕಾಟನ್ ಇರ್ಬೋದು, ಕಾಟನ್ ಲಾರ್ಜು, ಮಿಕ್ಸು, ಈಸಿ ಕೇರು, ಬೇಬಿ ಕೇರು. ಈ ಕಡೆ ಬಂದರೆ ಸ್ಪೋರ್ಟ್ಸ್ ವೇರು, ಡೆಲಿಕೇಟ್ಸು, ಉಲ್ಲನ್ಸು, ಕ್ವಿಕ್ 30, ರಿನ್ಸ್ ಪ್ಲಸ್ ಸ್ಪಿನ್ ಅಂತ ಇದೆ. ಸೊ ಹಾಗಾದರೆ ಡ್ರಮ್ ಕ್ಲೀನಿಂಗ್ ಆಪ್ಷನ್ ಎಲ್ಲಿದೆ ಬನ್ನಿ ತೋರಿಸ್ತೀನಿ. ನಾಬಲ್ ಕೊಟ್ಟಿಲ್ಲ, ಈ ಕಡೆ ಸೈಡಲ್ಲಿ ಕೊಟ್ಟಿದ್ದಾನೆ. ಸ್ಟಾರ್ ಮಾರ್ಕ್ ಇರೋದನ್ನು ಪ್ರೆಸ್ ಮಾಡಿ 3 ಸೆಕೆಂಡ್ ಇಟ್ಕೊಂಡ್ರೆ ಟಬ್ ಕ್ಲೀನಿಂಗ್ ಫಂಕ್ಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಸ್ಟಾರ್ ಮಾರ್ಕ್ ಇಲ್ಲಿ ತೋರಿಸಿದ್ದಾನೆ. ಟೈಮ್ ಡಿಲೇ ಅಥವಾ ಪ್ರೀ ವಾಸ್ನ 3 ಸೆಕೆಂಡ್ ಈ ರೀತಿ ಹಿಡಿದಿಟ್ಕೊಂಡ್ರೆ ನಿಮಗೆ ಟಬ್ ಕ್ಲೀನಿಂಗ್ ಆಪ್ಷನ್ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಸೊ ನಾನೀಗ ಇದು 2 ಬಟನ್ನ ನಾನು 3 ಸೆಕೆಂಡ್ ಹಿಡಿದಿಟ್ಕೊತಾ ಇದ್ದೀನಿ. ನೋಡಿ, 3 ಸೆಕೆಂಡ್ ಹಿಡಿದಿಟ್ಕೊಂಡಿದ್ದಕ್ಕೆ ಟಬ್ ಕ್ಲೀನ್ ಅಂತ ಬಂತು.
ಟಿ ಅಂದರೆ ಟಬ್ ಅಂತ, ಸಿ ಎಲ್ ಅಂದರೆ ಟಬ್ ಕ್ಲೀನಿಂಗ್ ಅಂತ. ಸೊ ಈಗ ನಾನು ಮಿಷಿನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಮಿಷಿನ್ ಸ್ಟಾರ್ಟ್ ಆಯಿತು. ನಿಮಗೆ ನೀಟಾಗಿ ಡ್ರಮ್ ಕ್ಲೀನ್ ಆಗುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ 3 ಪ್ಯಾಕೆಟ್ನ ನೀಟಾಗಿ ಡ್ರಮ್ ಒಳಗಡೆ ಸ್ಪ್ರೇ ಮಾಡಿಕೊಂಡು ರಬ್ಬರ್ಗೂ ಸ್ವಲ್ಪ ಹಾಕಿ ಸ್ಕ್ರಬ್ ಮಾಡಿ ಬಿಟ್ಟಿದ್ದೀನಿ. ಸೊ ಡೋರ್ ನೀಟಾಗಿ ಕ್ಲೋಸ್ ಆಗಿಲ್ಲ ಅಂತ ಹೇಳ್ತಾಯಿದೆ. ಕ್ಲೋಸ್ ಆಯಿತು. ಸೊ ನಾನು ಮೊದಲೇ ಹೇಳಿದಂತೆ ನನ್ನ ವಿಡಿಯೋ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕರೆ ಮಾಡುವ ಮುಖಾಂತರ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ವೀಕ್ಷಣೆ ಮಾಡಿದ ನನ್ನ ನೆಚ್ಚಿನ ವೀಕ್ಷಕರಿಗೂ ಗ್ರಾಹಕರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಕರೆ ಮಾಡಿ ಅನೇಕ ಮಾಹಿತಿಗಳನ್ನ ತಿಳ್ಕೊಬೋದು. ಧನ್ಯವಾದಗಳು.